ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಸೊ ಇವತ್ತು ನನ್ನ ಪುಟ್ಟ ಕಂದಮ್ಮ ವಾಮನ ಅವತಾರದಲ್ಲಿದ್ದಾನೆ. ಯಾಕಂದರೆ ಅವ್ರ ಸ್ಕೂಲ್ನಲ್ಲಿ ಹೇಳಿದರು. ನನ್ನ ಫ್ರೆಂಡ್ ರಂಜಿತಾ ಕೂಡ ತನ್ನ ಮಗನಿಗೆ ಕೃಷ್ಣ ಅವತಾರದಲ್ಲಿ ಕರ್ಕೊಂಡು ಬಂದಿದ್ದಾಳೆ. ನನಗೆ ಇವಾಗ ವಾಮನ ಅವತಾರಕ್ಕೆ ಬೇಕಾಗಿರೋ ಐಟಮ್ ಕಮಂಡಲು ಮತ್ತು ಕೈಗೆ ಕತ್ತಿಗೆಲ್ಲ ನಾನೇ ರುದ್ರಾಕ್ಷಿ ತಯಾರು ಮಾಡ್ಕೊಂಡಿದ್ದೀನಿ. ಅಂದರೆ ರುದ್ರಾಕ್ಷಿ ತೊಗೊಂಡು ಬಂದು ಪೋಣಿಸಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕಾಲಿಗೆ ಮಾತ್ರ ರುದ್ರಾಕ್ಷಿ ಥರನೇ ಕಾಣಿಸೋ ಅಂಥ ನಾರ್ಮಲ್ ಬೀಡ್ಸ್, ಯಾಕಂದರೆ ಕಾಲಿಗೆ ರುದ್ರಾಕ್ಷಿ ಹಾಕೋದು ಬೇಡ ಅಂತ ನಾನು ನಾರ್ಮಲ್ ಬೀಡ್ಸ್ ಬಳೆ ಶಾಪಲ್ಲಿಂದ ತೊಗೊಂಡು ಬಂದಿದ್ದೀನಿ. ಮತ್ತು ಶೃಂಗಾರು ವೈಟ್ ಕಲರ್ ನಾಮ ಹಾಕೋದಕ್ಕೆ. ಮತ್ತು ಪಂಚೆ ಕೂಡ ನಾನೇ ರೆಡಿ ಮಾಡಿದ್ದೀನಿ. ಪಂಚೆ, ಶಾಲು, ಯಾಕಂದರೆ ಪಂಚೆ ನಾರ್ಮಲಾಗಿ ಪಂಚೆ ಉಡ್ಸೋಕ್ಕೋದ್ರೆ ಮಕ್ಕಳು ಉದುರಿಸ್ಕೊಂಬಿಡ್ತಾರೆ ಅಂತ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅವನ್ನ ಅಳತೆಗೆ ಸರಿಯಾಗಿ ಹೇಗೆ ಅಂತ. ನಿಮ್ಗೇನಾದರೂ ಆ ಥರ ಪಂಚೆ ನೀವು ಕೂಡ ಸ್ಟಿಚ್ ಮಾಡ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಹೇಗೆ ಅಂತ ಇನ್ನೊಂದು ವೀಡಿಯೋ ಮಾಡ್ತೀನಿ. ನೋಡಿ, ನನ್ನ ಪುಟ್ಟ ಕಂದಮ್ಮ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾನೆ ವಾಮನ ಅವತಾರದಲ್ಲಿ. ಕೈಗೆ, ಎದೆಗೆ, ಹಣೆ ಮೇಲೆ ಎಲ್ಲ ಬಟ್ಟಿಟ್ಕೊಂಡು ನೋಡಿ, ಈ ಥರ ಬಟ್ಟಿಡಬೇಕಾಗತ್ತೆ. ಮತ್ತು ನಾವು ಹಣೆಗೆ ಈ ಥರ ನಾಮ ಹಾಕಬೇಕು. ಆ್ಯಂಡ್ ಕೆಂಪು ಕಲರ್ ನಾಮ ಹಾಕೋದೇನು ಬೇಡ. ಕೈಗೆ ಮತ್ತು ಎದೆ ಭಾಗಕ್ಕೆಲ್ಲ 3 ಪಟ್ಟೆ ಎಳಿಬೇಕಾಗತ್ತೆ. ನೋಡಿ, ಈ ಥರ ನೋಡಿ, ನಾನು ತೋಳಿಗೂ ಕೂಡ ನಾನು ರುದ್ರಾಕ್ಷಿ ಹಾಕಿದ್ದೀನಿ, ಕೈಗೂ ರುದ್ರಾಕ್ಷಿ ಹಾಕಿದ್ದೀನಿ, ಮತ್ತು ಕತ್ತಿಗೂ ಅಷ್ಟೇ ರುದ್ರಾಕ್ಷಿ. ಯಾಕಂದರೆ ವಾಮನ ಬಂದು ಪೂಜಾರಿ ಥರ ಇರ್ತಾನೆ. ವಾಮನ ಬಂದು 5ನೇ ಅವತಾರವಾದ ವಿಷ್ಣು. ಅವನು ಕಿಂಗ್ ಮಹಾಬಲಿನ ಡಿಫೀಟ್ ಮಾಡೋದಕ್ಕೋಸ್ಕರ ಈ ಅವತಾರ ಜೋರಾಗಿ. ವೆರಿ ಗುಡ್. I am Vamana. I am 5th avatar of Vishnu. My purpose of life is to kill demon king Mahabali. Thank you. Happy Krishna Janmashtami. ಥಮ್ಸ್ ಅಪ್ ಮಾಡಿ. ಕೃಷ್ಣನ್ ಥರ ನಿಂತ್ಕೊಳ್ರಿ. ಹಿಂಗೆ ಹಚ್ಚು, ಹಿಂಗೆ. ವೆರಿ ಗುಡ್. ಹಿಂಗೆ ಎರಡು ಕೈ ಜಾಯಿನ್ ಮಾಡು. ಜನ ಬಂದಿರಿ. ನೀನು ಬರೀ 3 ಜನ ಬೆಸ್ಟ್ ಫ್ರೆಂಡ್ಸು. ಇಬ್ಬರ ಕೃಷ್ಣರ ನಡುವೆ ಒಬ್ಬ ವಾಮನ. ಹೇಗಿದ್ದಾರೆ ಕಮೆಂಟ್ ಮಾಡಿ. ಹೇಳು, ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. Happy Krishna Janmashtami. ಅಖಿಲ್ ಹೇಳು, ಹ್ಯಾಪಿ. ಹ್ಯಾಪಿ ಹೇಳ್ಕೊಡ್ತೀನಿ ಹೇಳ್ರಿ. 3 ಜನನೂ ಹೇಳ್ಬೇಕಾಯ್ತಾ? ಹ್ಯಾಪಿ ಅಲ್ಲಿ ನೋಡ್ಕೊಂಡು ಇಲ್ಲಿ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಜನ್ಮದಿನದ ಶುಭಾಶಯ ಕೃಷ್ಣ. ಶ್ರೀ ಕೃಷ್ಣ ನನ್ನ ಬಂಧುವೇ ನೀನು. ಶ್ರೀ ಕೃಷ್ಣ ಬೇಡಿದೆ ನಾನಿನ್ನ ಆಸರೆಯ ಆಲಿಸು ಬಾರಯ್ಯ ಈ ಮೊರೆಯ. ನಿಮ್ಮ ವಾಮನ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.